ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ದೇವರಾಜ ಅರಸು ಕಾಂಗ್ರೆಸ್ನವರು ಬಿಜೆಪಿಯವರು ದಳದವರು ಎಲ್ಲರೂ ಸೇರಿ ನಮ್ಮ ಜಾತಿ ರಾಜ್ಯ ಕಾಂಗ್ರೆಸ್ಸಿನ ರಾಜ್ಯ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರು ಧ್ವನಿನೇ ಎತ್ತಲ್ಲ ಹುಟ್ಟಿದ್ದಾರೆ. ಈ ಥರದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದೇ ಡಿ.ಕೆ. ಶಿವಕುಮಾರ್ ಅವರು ಮಠ ಬಂಗಾರಪ್ಪನವರು ನಿಜವಾಗಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ರಾಜ್ಯದ ಪ್ರಖ್ಯಾತ ಪ್ರವಾಸೋದ್ಯಮ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ಪ್ರವಾಸಿಗರಿಗೆ ರಿಯಾಯಿತಿ ದರದಲ್ಲಿ ಡಾರ್ಜಿಲಿಂಗ್, ಗ್ಯಾಂಗ್ಟಾಕ್ ಹಾಗೂ ಶಿಲಾಂಗ್ ಸ್ಥಳಗಳಿಗೆ ವಿಶೇಷ ಪ್ರವಾಸವನ್ನು ಏರ್ಪಡಿಸಲಾಗಿದೆ. ಪ್ರವಾಸದಲ್ಲಿ ಕಾಳಿಮಾತಾ ದರ್ಶನ, ಇಡನ್ ಗಾರ್ಡನ್, ಕ್ರಿಕೆಟ್ ಸ್ಟೇಡಿಯಂ, ಸಿಲಿಗುರ್, ಡಾರ್ಜಿಲಿಂಗ್, ನಾಥುಲಾ ಪಾಸ್, ತೋಮ್ಸ್ಕೋ ಸರೋವರ, ಬಕ್ತಾಂಗ್ ಜಲಪಾತ, ಪುನಾಕ ವಾಂಗ್ಡ್ಯೂ, ಪಾರೋ ಇನ್ನು ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಲಾಗುವುದು. ಪ್ರವಾಸದ ದರ ಒಬ್ಬರಿಗೆ ಕೇವಲ 60,000 ರೂಪಾಯಿಗಳು ಮಾತ್ರ. ಹಾಗಿದ್ರೆ ಆಸಕ್ತ ಯಾತ್ರಿಗಳು ಹಿಂದೆ ಸಂಪರ್ಕಿಸಿ. ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿ ಎಸ್ಎನ್ ಮಾಲೀಕರು, ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್, ವಿಜಯನಗರ, ಗೋಪಾಳ, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 9448450130. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ. ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಸಿದ್ದರಾಮಯ್ಯನವರು ಈಗ ನಡೀತಾ ಇರತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲೇ ಮೊನ್ನೆ ಅಧಿವೇಶನಕ್ಕೆ ಪೂರ್ವವಾಗಿ ನಡೆದಂಥ ಸಂಪುಟ ಸಭೆಯಲ್ಲಿ ಕಾಂತರಾಜ್ ವರದಿಯನ್ನು ಮಂಡಿಸೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಇತ್ತು, ನಡೀಲಿಲ್ಲ. ನಾವೀಗ ಗಂಭೀರವಾಗಿ ಹೇಳ್ತಾ ಇದ್ದೇವೆ, ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಕಾಂತರಾಜ್ ವರದಿಯ ಬಗ್ಗೆ, ಜಾರಿಯ ಬಗ್ಗೆ ಪ್ರಬಲವಾದಂಥ ಜನಾಭಿಪ್ರಾಯವನ್ನು ರೂಪಿಸೋಂಥ ಕೆಲಸ ನಡೆದಿದೆ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಅವರಿಗೆ ಅಹಿಂದ ವರ್ಗಗಳ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಅವರು ತಕ್ಷಣವೇ ಈ ಅಧಿವೇಶನದಲ್ಲೇ ಯಥಾವತ್ತಾಗಿ ಕಾಂತರಾಜ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಜಾರಿ ಮಾಡ್ತಾ ಇದ್ದೀವಿ ಅಂತ ಘೋಷಣೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಅಧಿವೇಶನದಲ್ಲಿ ಅವರು ಘೋಷಣೆ ಮಾಡಲೇಬೇಕು. ಬೇಕಾದ್ರೆ ಯಾರು ಅದರ ಬಗ್ಗೆ ಆಕ್ಷೇಪಗಳಿದ್ದರೆ, ಅವರಿಗೆ ದೂರುಗಳಿದ್ದರೆ ಅಥವಾ ಅದರಲ್ಲಿ ಏನಾದ್ರು ತಿದ್ದುಪಡಿಗಳಿದ್ದರೆ ಅದನ್ನು ಡೆಮಾಕ್ರಸಿಲಿ, ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಅದನ್ನು ದೂರುಗಳನ್ನು ತಗೊಂಡು ಸರಿಪಡಿಸೋದಕ್ಕೂ ಏನಾರು ಬರುತ್ತೆ. ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿದ್ದರೆ ಅದಕ್ಕೋಸ್ಕರ ಆ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ಇಲ್ಲ ಅಂದರೆ ಅನಿವಾರ್ಯವಾಗಿ ನಮ್ಮ ಹಿಂದುಳಿದ ಜನಜಾಗೃತಿ ವೇದಿಕೆ, ಹಿಂದುಳಿದವರು ಅತಿ ಸಣ್ಣ ಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದುಳಿದವರ ವೇದಿಕೆ ಬೀದಿಗಿಳಿದು ನಾವು ಹೋರಾಟ ಮಾಡಬೇಕಾದಂಥ ಕೆಲಸ ಇವತ್ತು ಮಾಡಬೇಕಾಗತ್ತೆ.